ಸರ್ ಇದು ರಾಜಶ್ರೀ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓನ್ ಪ್ರಾಜೆಕ್ಟ್ ಇದು. ಡೈರೆಕ್ಟ್ ನಮ್ಮ MD ಆದಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಬಂದು ರಿಜಿಸ್ಟರ್ ಮಾಡಿಕೊಡುವಂಥದ್ದು. ಓಕೆ ಗ್ರಾಹಕರಿಗೆ ಡೈರೆಕ್ಟ್ ಆಗಿ ಯಾವುದೇ ರೀತಿ ಬ್ರೋಕೇಜಸ್ ಇರಲ್ಲ ಇನ್ ಬಿಟ್ವೀನ್. ಈ ಪ್ರಾಜೆಕ್ಟ್ ಅಲ್ಲಿ ಬಂದು ಟೋಟಲ್ 74 ಪ್ಲಾಟ್ಸ್ ಇರೋಂಥದ್ದು. ಇದರಲ್ಲಿ ಬಂದು ಪ್ರೆಸೆಂಟ್ ಲಿಮಿಟೆಡ್ ಸೈಟ್ಸ್ ಮಾತ್ರನೇ ವೇಕೆಂಟ್ ಇರೋಂಥದ್ದು. ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಡೆವಲಪ್ಮೆಂಟ್ ಅಂತ ಬಂದ್ರೆ ನಿಮಗೆ ಈಗ ಪ್ರೆಸೆಂಟ್ ಬಿಡದಿ ತನಕನೂ ಚೆಲ್ಗಟ್ಟೆಯಿಂದ ಬಿಡದಿ ತನಕನೂ ಮೆಟ್ರೋ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಬಿಟ್ರೆ ನಿಮಗೆ ಕುಂಬ್ಳಗುಡಿ ಇಂಡಸ್ಟ್ರಿಯಲ್ ಏರಿಯಾ ಒಂದು 500 acres ಅಲ್ಲಿ ಇದೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬಂದು 1500 acres ಅಲ್ಲಿ ಪ್ಲಾಟ್ ಆಗಿದೆ. ಅದೆಲ್ಲ ಬಂದು ನಿಮಗೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಆಗಿ ಸಿಗ್ತಾ ಇದೆ ಸರ್. ಈ ಕಡೆ ನಮ್ಮ ಲೇಔಟ್ ಕಂಟಿನ್ಯೂಷನ್ ತಗೊಂಡ್ರೆ ನಿಮಗೆ ರುಪೀಸ್ ರೆಸಾರ್ಟ್ ಆಗಿರ್ಬೋದು, ಮಂಚಿನಬೆಲೆ ಡ್ಯಾಮ್ ಆಗಿರ್ಬೋದು, ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು, ಮತ್ತೆ ರಾಮವಳ್ಳಿ, ದೊಡ್ಡಾಲ್ ಮರ, ಇದೆಲ್ಲ ನಮ್ಮ ಸರೌಂಡಿಂಗ್ ಲೊಕೇಶನ್ ಡೆವಲಪ್ಮೆಂಟ್ಸ್. ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಗುರುಕುಲ್ ಯೂನಿವರ್ಸಿಟಿ ಆಗಿರ್ಬೋದು, ಕ್ರೈಸ್ಟ್ ಯೂನಿವರ್ಸಿಟಿ ಆಗಿರ್ಬೋದು, GR ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಇದೆಲ್ಲ ನಮ್ಮ ಸರೌಂಡಿಂಗ್ ಇರೋಂಥದ್ದು ಸರ್. ಸರ್ ಲೋನ್ ಬಂದು ಡಿಪೆಂಡ್ ಅಪಾನ್ ಬ್ಯಾಂಕ್ ಆಗುತ್ತೆ. IDBI ಬಂದು 90% ಆಗುತ್ತೆ, HDFC ಬಂದು 80% ಆಗುತ್ತೆ, LIC ಬಂದು 75% ಆಗುತ್ತೆ ಸರ್. BMTC ಬಂದು KR ಮಾರ್ಕೆಟ್ ಇಂದ ದೊಡ್ಡೇರಿ ವಿಲೇಜ್ಗೆ ಡೈರೆಕ್ಟ್ ನಿಮ್ಗೆ ಅಪ್ ಅಂಡ್ ಡೌನ್ ಬಸ್ಸಸ್ ಬಂದು 15 ಬಸ್ಸಸ್ ಸಿಗುತ್ತೆ. 231K ಡೈರೆಕ್ಟ್ ಟ್ಯಾಕ್ಸಿ ಸಿಗುತ್ತೆ. ಬಿಟ್ರೆ ನಿಮಗೆ ರೈಲ್ವೆ ಸ್ಟೇಷನ್ ಬಂದು ನಮ್ಗೆ ಡೈರೆಕ್ಟ್ ಹೆಜ್ಜಾಲ. ನೀವು ಕೆಂಗೇರಿ ವಯಾ ಮೆಜೆಸ್ಟಿಕ್ ಇಂದ ಬಂದ್ರೆ ಹೆಜ್ಜಾಲ ಸ್ಟಾಪ್ ಇದೆ. ಬಿಟ್ರೆ ಈಗ ಮೆಟ್ರೋ ಆಕ್ಸಿಸ್ ಕೂಡ ನಮಗೆ ಚೆಲ್ಗಟ್ಟ ಇಂದ ಬಿಡದಿ ತನಕ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವು ನಿಮ್ಗೋಸ್ಕರ ತಂದಿರೋದು ಒಂದು ಹೊಸ ಲಕ್ಸರಿ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಡೆವಲಪ್ ಮಾಡಿರೋದು ರಾಜಶ್ರೀ ಡೆವಲಪರ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್. ಸೊ ಇದು ಟೋಟಲ್ ಬಂದು ನಿಮಗೆ 70 acres ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್. ಸೊ ಫೇಸ್ 1 ಫೇಸ್ 2 ಕಂಪ್ಲೀಟ್ ಮಾಡಿ ಇವಾಗ ಫೇಸ್ 3 ಅನ್ನ ಲಾಂಚ್ ಮಾಡಿದ್ದಾರೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಮೈಸೂರು ರೋಡ್ ಅಲ್ಲೇ ಸಿಗೋದು. ಸೊ ಹೆಜ್ಜಾಲ್ ಹತ್ರ ದೊಡ್ಡೇರಿ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಈ ಒಂದು ಪ್ರಾಜೆಕ್ಟ್ ನಿಮಗೆ ಲಕ್ಸರಿ ಆಗಿರುವಂತ ಪ್ರಾಜೆಕ್ಟ್ ಲೊಕೇಟೆಡ್ ಆಗಿರೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದರ್ಶನ್ ಅವರು. ಸೊ ಅವರೊಂದಿಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ದರ್ಶನ್ ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ತಾವು? ನಾವು ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ಇವಾಗ ಒಂದು ಲಕ್ಸರಿ ಪ್ರಾಜೆಕ್ಟ್ ತಂದಿದ್ದೀರಾ. ಸೊ ಒಳ್ಳೆ ಲೊಕೇಶನ್ ಇದೆ, ತುಂಬ ಜನ ಡಿಮೈಂಡ್ ಮಾಡ್ತಾ ಇರ್ತಾರೆ ಈ ಒಂದು ಲೊಕೇಶನಲ್ಲಿ ಪ್ರಾಜೆಕ್ಟ್ ಬೇಕಂತ. ಸೊ ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ತಿಳಿಸ್ಕೊಡೋಣ ಸರ್. ಸರ್ ಕಂಪ್ನಿ ಹೆಸರು ಬಂದು ರಾಜಶ್ರೀ ಡೆವಲಪರ್ಸ್ ಅಂತ. ಅರೌಂಡ್ ಬ್ಯಾಂಗ್ಳೂರ್ ಸುತ್ತಮುತ್ತ 8 to 10 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಓಕೆ. ಅರೌಂಡ್ 10,000 ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಪ್ರೆಸೆಂಟ್ ಬಂದು ಮೈಸೂರು ರೋಡು ಹೆಜ್ಜಾಲ ಹತ್ರ ದೊಡ್ಡೇರ್ ಅನ್ನೋ ವಿಲೇಜ್ಗೆ ಅಟ್ಯಾಚ್ಡ್ ಆಗಿ 70 acres ಅಲ್ಲಿ ಪ್ರೀಮಿಯಂ ವಿಲ್ಲಾ ಟೈಪಲ್ಲಿ ಡೆವಲಪ್ ಮಾಡಿದ್ದೀವಿ. ಅದು ಬಂದು ಫೇಸ್ 1 ಫೇಸ್ 2 ಫೇಸ್ 3 ಅಂತ. ಫೇಸ್ 1 ಫೇಸ್ 2 ಬಂದು ಜುಡಿಷಿಯಲ್ ಲೇಔಟ್ ಅಂತ ನ್ಯಾಯಮಿತ್ರ ಕೋಆಪರೇಟಿವ್ ಸೊಸೈಟಿ ಅವರು ಕೊಟ್ಟಿರೋಂಥದ್ದು. ಈಗ ಫೇಸ್ 3 ಬಂದು ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಕಸ್ಟಮರ್ಸ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತಾ ಇರೋದು. ಸರಿ ಸರ್, ಹಾಗಾದ್ರೆ ಈ ಪ್ರಾಜೆಕ್ಟ್ ಎಕ್ಸಾಕ್ಟ್ ಆಗಿ ಲೊಕೇಟೆಡ್ ಎಲ್ಲಾಗಿದೆ? ಸೊ ನಾವು ಬೆಂಗಳೂರಿಂದ ಬರ್ಬೇಕಂದ್ರೆ ಯಾವ ತರ ಬರ್ಬೇಕಿಲ್ಲ? ಸರ್ ಬೆಂಗಳೂರು ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಬರ್ತೀರಾ ಅಂದ್ರೆ ನಿಮಗೆ ವಯಾ ಡೆಕಾತ್ಲಾನ್ ಕಂಟಿನ್ಯೂ ಆದ್ಮೇಲೆ ಲೆಫ್ಟ್ ಸೈಡ್ಗೆ ಬಂದು ನಿಮಗೆ ಪಂಚಮುಖಿ ದೇವಸ್ಥಾನ ಬರುತ್ತೆ. ಅಲ್ಲಿ ಸರ್ವಿಸ್ ರೋಡ್ ತಗೋಬೇಕು. ಸರ್ವಿಸ್ ರೋಡ್ ತಗೊಂಡು ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಬಂದು ನಿಮಗೆ ರಾಜರಾಜೇಶ್ವರಿ ಹಾಸ್ಪಿಟಲ್, ತದನಂತರ ಕುಂಬ್ಳಗೂಡು ಪೊಲೀಸ್ ಸ್ಟೇಷನ್ ಬರುತ್ತೆ. ನೆಕ್ಸ್ಟ್ ಆ ಸರ್ವಿಸ್ ರೋಡಲ್ಲಿ ಇನ್ನೊಂದು 1 kilometer ಟ್ರಾವೆಲ್ ಮಾಡಿದ್ರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಬರುತ್ತೆ. ರೈಟ್ ಸೈಡ್ ಬಂದು ಕಣ್ಮಿನ್ಕಿ ಟೋಲ್ ಇದೆ. ಸರ್ವಿಸ್ ರೋಡ್ ಅಲ್ಲಿ ಒಂದು 1/2 kilometer ಟ್ರಾವೆಲ್ ಮಾಡಿದ್ರೆ ರೈಟ್ ಸೈಡ್ಗೆ ನಿಮ್ಗೆ ಹೆಜ್ಜಾಲ ಬ್ರಿಡ್ಜ್ ಬರುತ್ತೆ. ರೈಟ್ ತಗೊಂಡ್ರೆ ಟುವರ್ಡ್ಸ್ ಅದು ಮಂಚಿನಬೆಲೆ ಡ್ಯಾಮ್ ಕನೆಕ್ಟ್ ಆಗಂತ ರೋಡ್. ಇನ್ ಬಿಟ್ವೀನ್ ನಿಮಗೆ ದೊಡ್ಡೇರಿ ಅನ್ನೋ ವಿಲೇಜ್ಗೆ ಅಟ್ಯಾಚ್ಡ್ ಆಗಿ ನಮ್ಮ ಪ್ರಾಪರ್ಟಿ ಇರೋಂಥದ್ದು. ಓಕೆ. ಸೊ ಟೋಟಲ್ ಎಷ್ಟು ಎಕರ್ ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಇದು? ಸರ್ ಟೋಟಲ್ ಬಂದು 70 acres ಇರೋದು ಪ್ರಾಪರ್ಟಿ ನಾವು ಡೆವಲಪ್ ಮಾಡಿರೋಂಥದ್ದು. ನಮ್ಮ ಬೌಂಡ್ರಿ ಬಂದು 150 acres ಇರೋದು. ಅಟ್ಯಾಚ್ಡ್ ಆಗಿ ನೆಕ್ಸ್ಟ್ ಫೇಸ್ 4 ಫೇಸ್ 5 ಅಂತ ಕಂಟಿನ್ಯೂಷನ್ ಇರುತ್ತೆ. ಸೊ ಇವಾಗ ಇವ್ರದ್ದು ಕಂಪ್ಲೀಟ್ ಆಗಿ ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ. ಸೊ ಫೇಸ್ 3 ಅಲ್ಲಿ ಇರೋದು ನಾವು. ಸರ್ ಇವಾಗ ಫೇಸ್ 3 ಅಲ್ಲಿ ಎಷ್ಟು ಸೈಟ್ಸ್ ಬರ್ತಾ ಇದೆ? ಸರ್ ಫೇಸ್ 3 ಬಂದು 4 acres ಅಲ್ಲಿ ಡೆವಲಪ್ ಮಾಡಿರೋಂಥದ್ದು. ಪ್ರೀಮಿಯಂ ವಿಲ್ಲಾ ಟೈಪ್ ಅಲ್ಲಿ ಡೆವಲಪ್ ಮಾಡಿದೀವಿ. 74 ಸೈಟ್ಸ್ ಬರುತ್ತೆ ಸರ್. 74 ಸೈಟ್ಸ್. ಏನು ಡೈಮೆನ್ಷನ್ ಬರುತ್ತೆ ಸರ್? ಸರ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಸರ್. 30-40 ಇಂದಾನೆ ಸ್ಟಾರ್ಟಿಂಗ್ ಡೈಮೆನ್ಷನ್ ಇರುತ್ತೆ. ಸ್ಟಾರ್ಟಿಂಗ್ 30-40 ಇಂದಾನೆ ಸ್ಟ್ಯಾಂಡರ್ಡ್ ಡೈಮೆನ್ಷನ್. 30-40 ಸರ್ 30-40 ಬಿಟ್ರೆ ನಿಮಗೆ 27/40 ಈ ತರ ಡೈಮೆನ್ಷನ್ಸ್ ಗಳು ಸಿಗುತ್ತೆ ಸರ್. ಸ್ವಲ್ಪ ಆಡ್ ಡೈಮೆನ್ಷನ್ ಸೈಟ್ಸ್. ಮೆಜಾರಿಟಿ 30-40 ಸೈಟ್ಸ್ ಸರ್. ಮೆಜಾರಿಟಿ 30-40 ಸೈಟ್ಸ್. ಸೊ ಫೇಸಿಂಗ್ ಎಲ್ಲ ಯಾವ ತರ ಮಾಡಿದ್ದೀರಾ? ಸರ್ ಫೇಸಿಂಗ್ ಬಂದು ಈಸ್ಟ್ ವೆಸ್ಟ್ ಸರ್. ಮೆಜಾರಿಟಿ ವಾಸ್ತು ಪ್ರಕಾರ ಈಸ್ಟ್ ವೆಸ್ಟ್ ಮಾಡ್ಕೊಟ್ಟಿದ್ದೀವಿ. ನಾರ್ತ್ ಕೂಡ ಅವೈಲಬಲ್ ಸಿಗುತ್ತೆ ಸರ್. ಕಾರ್ನರ್ ಸೈಟ್ಸ್ ಅಲ್ಲಿ ಅವೈಲಬಲ್ ಸಿಗುತ್ತೆ. ಮೆಜಾರಿಟಿ ಕಸ್ಟಮರ್ಸ್ಗೆ ಅಂತ ಸರ್ವೈವ್ ಮಾಡೋದು ನಾವು ಪ್ರಿಫರ್ ಮಾಡೋದು ಬಂದು ಈಸ್ಟ್ ವೆಸ್ಟ್ ಪ್ರಿಫರ್ ಮಾಡ್ತೀವಿ. ಹೌದು.
ಓಕೆ ಸರ್. ಸೊ ನೆಕ್ಸ್ಟ್ ಒಂದು ಲೇಔಟ್ ಬಂದಮೇಲೆ ಅಮ್ಯುನಿಟೀಸ್. ಸೊ ಯಾವ ಥರ ಅಮ್ಯುನಿಟೀಸ್ ಸಿಗ್ಬೋದು ಸರ್ ಅಮ್ಯುನಿಟೀಸ್ ಅಂತ ಬಂದರೆ ನಿಮ್ಮ ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, CCTV ಸರ್ವೆಲೆನ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಇರ್ತಾರೆ. ಬಿಟ್ಟರೆ ಮೇಂಟೆನೆನ್ಸ್ ಅಂತ ನಮ್ಮದೇ ಕಂಪ್ನಿ ಕಡೆಯಿಂದ ಮೇಂಟೆನೆನ್ಸ್ ಅವ್ರು ಇರ್ತಾರೆ. ಬಿಟ್ಟರೆ ಡೆವಲಪ್ಮೆಂಟ್ ಅಂತ ಬಂದರೆ ನಾವು ಮಾಡಿರೋಂಥದ್ದು ಬಂದು ಕಂಪ್ಲೀಟ್ ಕಾಂಕ್ರೀಟ್ ರೋಡು. ಬಿಟ್ಟರೆ ನಿಮಗೆಲ್ಲ ಅಂಡರ್ಗ್ರೌಂಡ್ ಕೇಬಲ್. ರೋಡ್ ಎಷ್ಟು ವೈಡ್ ಬರ್ತಾ ಇದೆ ಸರ್ ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ, ಸಬ್ ರೋಡ್ಸು. ಮೈನ್ ರೋಡ್ ಬಂದು 40 ಫೀಟ್ ಬರುತ್ತೆ. ಮೇನ್ ರೋಡ್ 40 ಫೀಟ್ ಬರುತ್ತೆ. ಓಕೆ. ಡೆವಲಪ್ಮೆಂಟ್ ಬಿಟ್ಟರೆ ನಿಮಗೆ ಕಂಪ್ಲೀಟ್ ಅಂಡರ್ಗ್ರೌಂಡ್ ಕನೆಕ್ಷನ್ ಮಾಡ್ಕೊಟ್ಟಿದ್ದೀವಿ. ವಾಟರ್ ಆಗಿರ್ಬೋದು, ಸ್ಯಾನಿಟರಿ, ಎಲೆಕ್ಟ್ರಿಸಿಟಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಬಂದು ನಿಮ್ಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಬರುತ್ತೆ ಸರ್. ಅಂಡರ್ಗ್ರೌಂಡ್ ಸೊ ಕೇಬಲಿಂಗ್. ನಮ್ಗೆ ಇಲ್ಲಿ ವಾಟರ್ ಫೆಸಿಲಿಟಿ ಯಾವ ಥರ ಇದೆ ಸರ್, ಲೇಔಟಿಗೆ? ಬೋರ್ ಏನಾದರೂ ಇರುತ್ತಾ ಅಥವಾ ಯಾವ ಥರ? ಸರ್ ವಾಟರ್ ಫೆಸಿಲಿಟಿ ಬಂದು ಪ್ರೆಸೆಂಟು ನಿಮಗೆ ಒಂದು ಬೋರ್ ಮಾಡ್ಕೊಂಡಿದ್ದೀವಿ. ಬಿಟ್ಟರೆ ನಮ್ದು ಫೇಸ್ 1 ಇಂದ ಓವರ್ ಟ್ಯಾಂಕ್ ಇದೆ. ಟ್ಯಾಂಕ್ ಥ್ರೂ ಸೋರ್ಸ್ ತಗೋತಾ ಇದೀವಿ. ಬಿಟ್ಟರೆ ಪಂಚಾಯತಿಯಿಂದ ಕೂಡ ನೀರು ಸಿಗುತ್ತೆ ಸರ್. ಪಂಚಾಯತಿಯಿಂದ ನೀರು ಸಿಗುತ್ತೆ ಸರ್. ಹಾಗೆ ಈ ಲೇಔಟಿಗೆ ಯಾವ ಅಪ್ರೂವಲ್ಸ್ ಬರುತ್ತೆ ಸರ್? ಸರ್ ಇದು ಬಂದು ಕನ್ವರ್ಷನ್ ಮಾಡಿಸ್ಕೊಂಡು ನಾವು BMICP ಕಡೆಯಿಂದ ಅಪ್ರೂವಲ್ ಮಾಡಿಸ್ಕೊಂಡಿರೋಂಥ ಪ್ರಾಪರ್ಟಿ ಇದು. ನಿಮ್ಗೆ ಇಂಡಿವಿಜುವಲ್ ಖಾತಾ ಬರುತ್ತೆ. ಆಮೇಲೆ ರೇರಾ ಕೂಡ ರಿಜಿಸ್ಟರ್ ಆಗಿದೆ ನಮ್ಮ ಪ್ರಾಜೆಕ್ಟ್ಗೆ. ಸರ್ ಇದಕ್ಕೆ ಡಾಕ್ಯುಮೆಂಟ್ಸ್ ಯಾವ ಥರ ಇದೆ ಸರ್? ಸರ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ಇದು ಪ್ರಾಪರ್ಟಿ ಬಂದು ಕನ್ವರ್ಷನ್ ಮಾಡಿಸ್ಕೊಂಡು BMICP ಕಡೆಯಿಂದ ಅಪ್ರೂವಲ್ ಆಗಿರೋಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ನಮ್ಮ ಲಾಯರ್ಸು, ಜಡ್ಜಸ್ಸು ಕೂಡ ನಮ್ಮ ಪ್ರಾಪರ್ಟಿ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ಸ್ ಇಶ್ಯೂಸ್ ಏನು ಇರಲ್ಲ ಸರ್. ಎಲ್ಲ ಕಂಪ್ಲೀಟ್ ಲೀಗಲ್ ಸರ್ಟಿಫೈಡ್ ಆಗಿದೆ ಸರ್. ಡಾಕ್ಯುಮೆಂಟ್ ಲೀಗಲ್ ಎಲ್ಲ ಸರ್ಟಿಫೈ ಆಗಿದೆ. ಅದಕ್ಕೋಸ್ಕರ ಅಂತಾನೆ ನಾವು ರೇರಾ ರಿಜಿಸ್ಟರ್ ಮಾಡಿಸಿದ್ವಿ. ಆಲ್ಮೋಸ್ಟ್ ನಾವು ಮಾಡಿರೋ ಪ್ರೀವಿಯಸ್ ಲೆವೆಟ್ಸ್ ಆಗಿರ್ಬೋದು, ಕಂಪ್ಲೀಟೆಡ್ ಲೆವೆಟ್ಸ್ ಎಲ್ಲ ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ಸ್ ಆಗಿರೋದಂಥದ್ದು. ಆಮೇಲೆ ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ನಿಮಗೆ ಇಶ್ಯೂಸ್ ಇರಲ್ಲ ಸರ್. ಓಕೆ ಸರ್. ಇವಾಗ ಡಾಕ್ಯುಮೆಂಟ್ಸ್ ಒಂದು ಕ್ಲಿಯರ್ ಆದಮೇಲೆ ನಮ್ಗೆ ಇವಾಗ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ಸುತ್ತಮುತ್ತ ಯಾವ ಥರ ಡೆವಲಪ್ಮೆಂಟ್ ಇದೆ ಇಲ್ಲಿ? ಸರ್ ಡೆವಲಪ್ಮೆಂಟ್ ಅಂತ ಬಂದರೆ ಈಗ ಪ್ರೆಸೆಂಟು ನಿಮಗೆ 10 ಲೈನ್ ಹೈವೇ ಆಗಿದೆ, ಮೈಸೂರು ರೋಡು. ಹೌದು. ಬಟ್ರೆ ನೆಕ್ಸ್ಟ್ ನಿಮಗೆ ಈಗ ಚೆಲ್ಗಟ್ಟ ಮೆಟ್ರೋ ಸ್ಟೇಷನಿಂದ ಬಿಡದಿ ತನಕನೂ ಮೆಟ್ರೋ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ನಮಗೆ ಬಂದು ನಿಯರು ಹೆಜ್ಜಾಲ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಬಿಟ್ರೆ ನಮಗೆ ಅಪ್ಕಮಿಂಗು ಹೆಜ್ಜಾಲ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಬಿಟ್ರೆ ಫರ್ದರ್ ನಮಗೆ ಕುಂಬ್ಳಗುಡಿ ಇಂಡಸ್ಟ್ರಿಯಲ್ ಏರಿಯಾ 500 acres ಅಲ್ಲಿದೆ. ನಮ್ಮ ಸರೌಂಡಿಂಗ್ ನಿಮಗೆ 4.5 kilometers ಅಲ್ಲಿ ಬಂದು ಕುಂಬ್ಳಗುಡು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಬಿಟ್ರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬಂದು 1500 acres ಅಲ್ಲಿದೆ. ಅದು ಬಂದು ನಮ್ಮ ಸರೌಂಡಿಂಗ್ ಡೆವಲಪ್ಮೆಂಟ್ಸ್. ಬಿಟ್ರೆ ನಿಮಗೆ ವಂಡರ್ಲಾ ಆಗಿರ್ಬೋದು, ಈ ಕಡೆ ಮಂಚಿನಬೆಲೆ ಡ್ಯಾಮ್ ಆಗಿರ್ಬೋದು, ರುಪೀಸ್ ರೆಸಾರ್ಟ್ ಆಗಿರ್ಬೋದು, ಗ್ರೀನ್ ವ್ಯಾಲಿ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು. ಬಿಟ್ರೆ ನಮಗೆ ಹೆಜ್ಜಾಲ ರೈಲ್ವೆ ಸ್ಟೇಷನ್ ಕೂಡ ನಮಗೆ ನಿಯರ್ 3 kilometers ಡಿಸ್ಟೆನ್ಸ್ ಅಲ್ಲಿ ಇರೋಂಥದ್ದು. BMTC ಫೆಸಿಲಿಟಿ ಯಾವ ಥರ ಇದೆ ಸರ್? ಸರ್ BMTC ಫೆಸಿಲಿಟಿ ಬಂದು ನಮ್ಮ ಮಾರ್ಕೆಟ್ ಇಂದ ವಯ ದೊಡ್ಡೇರಿ ವಿಲೇಜ್ ತನಕನೂ ನಮ್ಮ ಪ್ರಾಪರ್ಟಿ ಎಂಟ್ರೆನ್ಸ್ ಅಲ್ಲೇ ಸ್ಟಾಪ್ ಕೂಡ ಸಿಗುತ್ತೆ. ಅರೌಂಡ್ ನಿಮ್ಗೆ ಅಪ್ ಆ್ಯಂಡ್ ಡೌನ್ ಬಂದು 15 ಬಸ್ಸಸ್ ಸಿಗುತ್ತೆ ಸರ್. 15 ಬಸ್ಸಸ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಸ್ಕೂಲ್ ಕಾಲೇಜಸ್ ಬಗ್ಗೆ ಮಾತಾಡೋದಾದ್ರೆ ಸರ್ ಸ್ಕೂಲು ಕಾಲೇಜಸ್ ಅಂತ ಬಂದರೆ ನಮಗೆ 4.5 kilometers ಡಿಸ್ಟೆನ್ಸ್ ಅಲ್ಲಿ ಗುರುಕುಲ್ ಯೂನಿವರ್ಸಿಟಿ ಇದೆ. ಬಿಟ್ರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, GR ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಬಿಟ್ರೆ ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದಿದೆ. ಇದೆಲ್ಲ ಸರೌಂಡಿಂಗ್ ಸ್ಕೂಲ್ಸ್ ಅಂತ ಇರೋದು. ಸರೌಂಡಿಂಗ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತಾ ಇರೋಂತ. ಹೌದು ಸರ್. ಓಕೆ ಸರ್. ಇವಾಗ ಈ ತರ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋಂಥ ಏರಿಯಾ, ಸೊ ಇಷ್ಟೊಂದು ಲಕ್ಸರಿ ಅಮ್ಯುನಿಟೀಸ್ ಇರೋಂಥ ಲೇಔಟ್ ಏನು ಪ್ರೈಸ್ ಇದೆ ಸರ್? ಸರ್ ಆಲ್ಮೋಸ್ಟ್ ಕಾಂಪಿಟೇಟಿವ್ ಪ್ರೈಸೇ ಕೊಟ್ಟಿದ್ದೀವಿ. 2500 ಕೊಟ್ಟು ಮಾಡ್ತಾ ಇದೀವಿ ಪರ್ ಸ್ಕ್ವೇರ್ ಫೀಟು. ಸ್ಟಾರ್ಟಿಂಗ್ ಪ್ರೈಸ್ ಸರ್. ನೆಗೋಷಿಯಬಲ್ ಏನಾದರೂ ಇರುತ್ತೆ? ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಏನಾದರೂ ಎಕ್ಸ್ಟ್ರಾ ನೆಗೋಷಿಯಬಲ್ಸ್ ಇರುತ್ತಾ? ಬಂದು ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ಫರ್ದರ್ ಡಿಸ್ಕಸ್ ಮಾಡ್ಬೋದು ಸರ್. ಹೌದು ಸರ್. ಓಕೆ ಸರ್. ಸೊ ನಿಮ್ಮ ಬುಕ್ಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ಥರ ಇರುತ್ತೆ ಸರ್? ಬುಕ್ಕಿಂಗ್ ಪ್ರೊಸೀಜರ್ ಬಂದು ನಮ್ಮದು ಫಸ್ಟ್ ಬುಕ್ಕಿಂಗ್ ಅಮೌಂಟ್ 1 lakh ಇರುತ್ತೆ. ಫಸ್ಟ್ ನೀವು ಪ್ರಾಪರ್ಟಿ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ನೀವು ಯಾವ್ದಾದ್ರು ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬುಕ್ಕಿಂಗ್ ಅಮೌಂಟ್ ಅಂತ 1 lakh ಇರುತ್ತೆ. 1 lakh ಬುಕ್ ಮಾಡಿಕೊಂಡು ನೀವು ಪ್ರಾಪರ್ಟಿ ಡಾಕ್ಯುಮೆಂಟು ಮತ್ತು ಬುಕ್ಕಿಂಗ್ ಫಾರ್ಮ್ನ ಕಲೆಕ್ಟ್ ಮಾಡ್ಕೋಬೋದು. ಫರ್ದರ್ ನಿಮ್ಗೊಂದು ಎಸ್ಟಿಮೇಷನ್ ಕಾಪಿ ಕೂಡ ಕೊಡ್ತೀವಿ. ನೀವು ಫರ್ದರ್ ಲೀಗಲ್ ಏನಾದ್ರು ಎಂಕ್ವೈರೀಸ್ ಇತ್ತು ಅಂದರೆ ನೀವು ಲೀಗಲ್ ಎಂಕ್ವೈರಿ ಮಾಡಿಕೊಂಡು ಬಂದು ಫರ್ದರ್ ಅಗ್ರಿಮೆಂಟ್ ಅವ್ರು ರಿಜಿಸ್ಟರ್ ಮಾಡ್ಕೋಬೋದು ಸರ್. ಎನಿ ಟೈಮ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ರೆಡಿ ಇದೆ ಅಂತ ಪ್ರಾಜೆಕ್ಟ್ಸ್. ಓಕೆ. ನೆಕ್ಸ್ಟ್ ಸರ್ ಇವಾಗ ಲೋನ್ ಅಪ್ರೂವಲ್ ಆಗುತ್ತಾ ಇದಕ್ಕೆ? ಸರ್ ಲೋನ್ ಅಂತ ಬಂದು ನಾವು 3 ಬ್ಯಾಂಕ್ ಟೈಪ್ ಹಾಕೊಂಡಿದ್ದೀವಿ. ಒಂದು IDBI, ಇನ್ನೊಂದು HDFC, ಇನ್ನೊಂದು LIC. 3 ಬ್ಯಾಂಕ್ ಕಡೆಯಿಂದನೂ ಟೈಪ್ ಆಗುತ್ತೆ. ಆಲ್ರೆಡಿ ಅಪ್ರೂವಲ್ ಆಗಿದೆ. ಓಕೆ ಸರ್. ಸರ್ ಇವಾಗ ನೆಕ್ಸ್ಟ್ ನಮ್ಮ ಕಸ್ಟಮರ್ ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ಅವರಿಗೆ ಏನಾದರೂ ಕ್ಯಾಬ್ ಫೆಸಿಲಿಟೀಸ್ ಎಲ್ಲ? ಸರ್ ಕ್ಯಾಬ್ ಫೆಸಿಲಿಟಿ ಬಂದು ನಮ್ಮ ಆಫೀಸ್ ಹತ್ರ ಯಾರಾದರೂ ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಬಂದರೆ ಆಫೀಸ್ ಥ್ರೂ ನಮ್ಮ ಲೇಔಟ್ಗೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಕ್ಯಾಬ್ ಫೆಸಿಲಿಟಿ. ನಿಮ್ಮ ಆಫೀಸ್ ಲೊಕೇಶನ್? ಆಫೀಸ್ ಅಡ್ರೆಸ್ ಬಂದು ನಮ್ಮ ರಾಜಾಜಿನಗರ್ ಮೋದಿ ಹಾಸ್ಪಿಟಲ್ ಬ್ಯಾಕ್ ಗೇಟು, ಸರ್ವಮ್ ಸೂಪರ್ ಮಾರ್ಕೆಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಇರೋಂಥದ್ದು ಸರ್. ಓಕೆ ದರ್ಶನ್ ಸರ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್.